ನಮಸ್ಕಾರ ಸ್ನೇಹಿತರೆ, ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ರಾಜ್ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಡೆದಿರುವಂತಹ SSLCಯ ಪರೀಕ್ಷೆ ಸಮಾಜ ವಿಜ್ಞಾನ ಪೂರ್ವ ಸಿದ್ಧತಾ ಪರೀಕ್ಷೆಯ ಉತ್ತರಗಳನ್ನ ನೋಡ್ತಾ ಹೋಗೋಣ. ಪರೀಕ್ಷೆಯು ತುಂಬ ಈಸಿಯಾಗಿತ್ತು. ಯಾರು ಚೆನ್ನಾಗಿ ಬರ್ತಿದ್ದೀರಾ ಅವರಿಗೆ ಖಂಡಿತವಾಗಿಯೂ ನಿಮ್ಮ ಟೀಚರ್ಸ್ ಅಂಕಗಳನ್ನು ಕೊಡ್ತಾರೆ. ಕೇಸರಿ ಪತ್ರಿಕೆಯನ್ನು ಹೊರಡಿಸಿದವರು ಯಾರಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬಾಲ ಗಂಗಾಧರ್ ತಿಲಕ್. ತತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಡಾಲ್ ಹೌಸಿ ಅವರು ಜಾರಿಗೆ ತಂದರು. ಭಾರತದ ಹೆಬ್ಬಾಗಿಲು ಎಂದು ಯಾವುದನ್ನು ಕರೀತಾರೆ ಅಂದ್ರೆ ಮುಂಬೈಯನ್ನು ಕರೀತಾರೆ. ನಮ್ಮ ಸಂವಿಧಾನ 24ನೇ ವಿಧಿ ಉದ್ದೇಶ ಬಾಲ ಕಾರ್ಮಿಕತೆಯನ್ನು ನಿಷೇಧ ಮಾಡುವುದು. ಮಾನವ ಕುಲ ತಾನೊಂದೇ ಅವಲಂಬಂದವರು ಪಂಪ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ರಾಷ್ಟ್ರಾಧ್ಯಕ್ಷರು ನೇಮಿಸ್ತಾರೆ. ಇವುಗಳಲ್ಲಿ ಪ್ರತ್ಯಕ್ಷ ತೆರಿಗೆ ಉದಾಹರಣೆ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಇದು ಸರಿಯಾದ ಉತ್ತರ. ಮಾರ್ಚ್ 15ರ ಮಹತ್ವ ಏನಂತ ಕೇಳಿದರೆ ವಿಶ್ವ ಗ್ರಾಹಕರ ದಿನವನ್ನಾಗಿ ಆಚರಿಸ್ತಾರೆ. ಇನ್ನು ಫ್ರಾನ್ಸಿಸ್ಕೋ ಡಿ ಅಲ್ಮಡ್ ಅವರು ನೀಲಿ ನೀರಿನ ನೀತಿಯನ್ನು ಯಾಕೆ ಜಾರಿಗೊಳಿಸಿದ ಅಂದ್ರೆ ಸಮುದ್ರದ ಮೇಲಿನ ಆಧಿಪತ್ಯವನ್ನು ಸಾಧಿಸುವ ಸಲುವಾಗಿ. ಹಲಗಲಿ ಬೇಡರ ದಂಗೆಗೆ ಶಸ್ತ್ರಾಸ್ತ್ರಗಳ ನಿಷೇಧ ಇದೇ ಪ್ರಮುಖ ಕಾರಣ. ಸಾರ್ವಜನಿಕ ಆಡಳಿತ ಪಿತಾಮಹ ವುಡ್ರೋ ವಿಲ್ಸನ್. ಉದ್ಯಮಶೀಲತೆ ಅಂದರೆ ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳುವವು. ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಪುಸ್ತಕವನ್ನು ಪ್ರಕಟಿಸಿದ್ದರು ಸರ್ ಎಂ ವಿಶ್ವೇಶ್ವರಯ್ಯನವರು. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮಾನ್ಸೂನ್. ಪ್ರಸವ ಪೂರ್ವ ಲಿಂಗ ಪರೀಕ್ಷೆಯನ್ನು ಪ್ರತಿಬಂಧಕ ಕಾಯ್ದೆ ಎಂಬನ್ನು ಜಾರಿಗೊಳಿಸಲಾಗಿದೆ ಏಕೆಂದರೆ ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಷೇಧಿಸಲು. ಅಲ್ಯೂಮಿನಿಯಮನ್ನು 20ನೇ ಶತಮಾನದ ಅದ್ಭುತ ಲೋಹ ಎಂದು ಕರೆಯುತ್ತಾರೆ ಏಕೆಂದರೆ ವೈವಿಧ್ಯಮಯ ಉಪಯೋಗಕ್ಕಾಗಿ ಬಳಸುತ್ತಾರೆ. ಸಾರ್ವತ್ರಿಕ ಮಾನವ ಹಕ್ಕುಗಳ ನಿರಂತರ ಪ್ರತಿಪಾದಿಸುತ್ತಾ ಬಂದಿದೆ ಅಂದರೆ ಇಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಏನಾದರೂ ಬರೆಯಬೇಕಿತ್ತು. ನಿಮಗೆ ತಿಳಿದಿದ್ದನ್ನು ಕಳ್ಳ ಸಾಗಾಣಿಕೆ ರಾಷ್ಟ್ರೀಯ ಹಿತಾಸಕ್ತಿಗೆ ಏನಾಗಿದೆ, ಮಾರಕವಾಗಿದೆ. ಇನ್ನು ಚಿಪ್ಕೋ ಚಳವಳಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಎಂದಿದ್ದಾರೆ. ಇದರ ಬಗ್ಗೆ ನಾನು ಒಂದು PDF ಅನ್ನು ಮಾಡುತ್ತೇನೆ. ಆ PDFನಲ್ಲಿ ನಿಮಗೆ ಇದರ ಸಂಪೂರ್ಣ ವಿಡಿಯೋ ಉತ್ತರಗಳನ್ನು ಕಳುಹಿಸಲು ಇಷ್ಟಪಡುತ್ತೇನೆ. ಇನ್ನು ಬಾಲ್ಯ ವಿವಾಹಕ್ಕೆ ಕಾರಣಗಳಂದ್ರೆ ಅನಕ್ಷರತೆ ಆಗಿರ್ಬೋದು, ಬಡತನ, ಬಾಲ ಕಾರ್ಮಿಕತೆ, ಸಂಪ್ರದಾಯಗಳಾಗಿರ್ಬೋದು. ಹೈದರಾಬಾದ್ ಹೆಂಗೆ ಸಂಸ್ಥಾನ ಭಾರತ ಒಕ್ಕೂಟಕ್ಕೆ ಸೇರಿತು ಅಂತ ಕೇಳಿದ್ದಾರೆ. ಬಂದ್ಬಿಟ್ಟು ಬಂಗಾಳದಲ್ಲಿನ ದ್ವಿಸರ್ಕಾರ ಪದ್ಧತಿಯನ್ನು ವಿವರಿಸಿ ಎಂದಿದ್ದಾರೆ. ನಾಗರಿಕ ಮತ್ತು ಅಪರಾಧ ತೀರ್ಮಾನಗಳನ್ನು ಭಾರತೀಯರಿಗೆ ನೀಡ್ತಾರೆ. ರಾಬರ್ಟ್ ಕ್ಲೈವನು ಈ ಪದ್ಧತಿಯನ್ನು ಜಾರಿಗೊಳಿಸ್ತಾನೆ. ಪ್ರವಾಹದಿಂದ ಉಂಟಾಗುವ ಪರಿಣಾಮಗಳನ್ನು ಕೇಳಿದರೆ ಅಪಾರವಾದ ಜೀವಹಾನಿ ಆಗ್ತದೆ, ಸಾವು ನೋವು, ವಸತಿ ಕೊರತೆ ಉಂಟಾಗ್ತದೆ, ರಸ್ತೆ ಅಸ್ತವ್ಯಸ್ತ ಆಗ್ತದೆ, ರೋಗಗಳು ಹರಡ್ತವೆ. ಕಾಮನ್ ಆಗಿ ನೀವೆಲ್ಲ ಬರೀತೀರ. ಇನ್ನು ಶಿವಾಲಿಕ್ ಶ್ರೇಣಿಯ ಲಕ್ಷಣವನ್ನು ವಿವರಿಸಿ ಅಂತಿದ್ದಾರೆ. ಹಿಮಾಲಯ ಪಾದ ಬೆಟ್ಟಗಳು ತಂದವು ಕರೀತಾರೆ. ಅಲ್ಲಿ ಡೂನ್ಗಳು ಸಹ ಕಂಡು ಬರ್ತದೆ. ಇನ್ನು ಸುಗ್ಗಿ ಪೂರ್ವ ತಂತ್ರಜ್ಞಾನ ಹಸಿರು ಕ್ರಾಂತಿಯನ್ನು ಹೆಂಗೆ ಪ್ರಭಾವಿಸ್ತದೆ ಅಂತ ಕೇಳಿದರೆ ಇಳುವರಿ ಬೀಜಗಳನ್ನ ಬಳಕೆ ಆಗ್ತದೆ, ಗೋಧಿ ಬೀಜ ಬಳಕೆ ಆಗ್ತದೆ. ಗ್ರಾಹಕ ಸಂರಕ್ಷಣಾ ಉದ್ದೇಶಗಳನ್ನು ಕೇಳಿದರೆ ಇದನ್ನು ಕೂಡ ನೀವು ಖಂಡಿತವಾಗಿ ಬರೆದಿರ್ತೀರ. ಬೆಲೆ ತೂಕದ ಮೇಲೆ ನಿಗಾ ವಹಿಸ್ತದೆ. ಸುರಕ್ಷತೆ ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ನೀಡುತ್ತದೆ. ಇನ್ನು ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷರಿಗೆ ಭಾರತೀಯ ರಾಜ್ಯವನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳಲು ಸಹಾಯಕವಾಯಿತು. ಹೇಗೆ ಅಂತ ಕೇಳಿದರೆ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೊಳಿಸ್ತಾನೆ. ಸೈನಿಕ ತುಕಡಿಯನ್ನು ತನ್ನ ಆಸ್ಥಾನದಲ್ಲಿ ರಾಜ್ಯ ಇರಿಸ್ಕೋಬೇಕಾಗ್ತದೆ. ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಕೊಡಬೇಕಾಗ್ತದೆ. ಆದ್ದರಿಂದ ಕಂಪನಿಯು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸ್ತದೆ. ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ನೋಡ್ತಾ ಇದ್ದೀವಿ ನೀವೇ ಸ್ಕ್ರೀನ್ ಮೇಲೆ. ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ತುಂಬ ಈಸಿಯಾಗಿತ್ತು. ಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಅವರಿಗೆ ಸಂಘಟಿತ ಒಳಗೆ ನಿರ್ದಿಷ್ಟ ಕಾನೂನು ನಿಯಮಗಳು ಚೌಕಟ್ಟು ಇರ್ತೈತಿ. ಆಮೇಲೆ ಸಂಘಟಿತ ಒಳಗೆ ಯಾವುದೇ ರೀತಿಯಂತಹ ವೈದ್ಯಕೀಯ ಸೌಲಭ್ಯ ಇರುವುದಿಲ್ಲ. ಇನ್ನು 2ನೇ ಮಹಾಯುದ್ಧದ ಪರಿಣಾಮ ಯುರೋಪಿನ ಭೂಪಟನ ಬದಲಾಗ್ತದೆ. ಆಮೇಲೆ ಅವಮಾನಕರವಾದ ಒಪ್ಪಂದಗಳಾಗ್ತವೆ. ಕೈಗಾರಿಕೆಗಳು ಕ್ಷೀಣಿಸಿ ಹೋಗ್ತವೆ. ಮಣ್ಣಿನ ಸವೆತಕ್ಕೆ ಪರಿಣಾಮಗಳು ಇದಂತೂ ತುಂಬ ಕಾಮನ್ ಆಗಿದೆ, ಬರೀತೀರ. ಭಾರತ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರವರ ಪಾತ್ರ. ಇವರು ತಮ್ಮ ಅತ್ಯುನ್ನತ ಒಂದು ಹುದ್ದೆಯನ್ನು ತ್ಯಜಿಸ್ತಾರೆ. ಪಾಡೋರ್ ಬ್ಲಾಕ್ ಎಂಬ ಪಕ್ಷವನ್ನು ಸ್ಥಾಪಿಸ್ತಾರೆ. ಆಜಾದ್ ಹಿಂದ್ ರೇಡಿಯೋಗೆ ಕರೆಯನ್ನು ನೀಡ್ತಾರೆ. ಆಮೇಲೆ ವಿದೇಶಿ ಸಹಾಯವನ್ನು ಕೋರ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಇದಂತೂ ಖಂಡಿತವಾಗಿ ಬಂದೇ ಬರ್ತದೆ. ಇದು ಕೂಡ ತುಂಬ ಈಸಿಯಾಗಿತ್ತು. ಇನ್ನು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಭಾರತೀಯ ಮೇಲೆ ಹೇಗೆ ಪ್ರಭಾವ ಬೀರಿತು ಅಂದರೆ ಇದರ ಪರಿಣಾಮಗಳು ಏನಾಗ್ತು ಅಂತ ಬರಿಬೇಕಿತ್ತು. ಬ್ರಿಟಿಷರು ಆಡಳಿತದ ಅಪೇಕ್ಷೆಯನ್ನು ಕೈ ಬಿಟ್ಟುಬಿಡ್ತಾರೆ. ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡುವಂತಿಲ್ಲ. ಭಾರತೀಯರಿಗೆ ಆಡಳಿತ ಏನಾಗ್ತದೆ, ವರ್ಗಾವಣೆ ಆಗ್ತದೆ. ಆಮೇಲೆ ರಾಣಿಯು ಮ್ಯಾಗ್ನಾಕಾರ್ಟನ್ನು ಹೊರಡಿಸ್ತಾಳೆ. ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು ಭಾರತ ಸರ್ಕಾರ ಅಂತ ಕೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಅವರು ಮೀಸಲಾತಿಯನ್ನು ಕೂಡ ನೀಡಿದ್ದಾರೆ. ಇನ್ನು ಇಂಡಿಯಾ ಮ್ಯಾಪ್ನಲ್ಲಿ ಇವು ಬಂದಿದ್ದವು.
ಅಂದರೆ ಬಾಕ್ರಾನಂಬಲ, ಕೋರಮಂಡಲ, ಕಾಂಡ್ಲಾ ಬಂದರು, ಜಮ್ಶೆಡ್ಪುರ, ಆಮೇಲೆ ನರ್ಮದಾ ನದಿ, ಗುವಾಹಟಿಯ ಭದ್ರಾವತಿ ಎಲ್ಲವೂ ಕೂಡ ಆಲ್ಮೋಸ್ಟ್ ನಮ್ಮ ಚಾನಲ್ನಲ್ಲಿರುವ ಪ್ರಶ್ನೆಗಳು ಇದ್ದವು ಎಂದು ಹೇಳ್ತಾ ಈ PDF ಅನ್ನು ಮಾಡಿ ನಾನು ಉತ್ತರಗಳನ್ನು ನಿಮಗೆ ಕಳುಹಿಸಲು ಇಚ್ಛಿಸುತ್ತೇನೆ. ನಂತರ ನಿಮಗೆ PDF ಅನ್ನು ಮಾಡಿ ವಿಡಿಯೋ ಮಾಡಿ ಬಿಡುತ್ತೇನೆ, ಅಪ್ಲೋಡ್ ಮಾಡುತ್ತೇನೆ ಎಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಬಾಯ್ ಬಾಯ್.